IRCTCಯಲ್ಲಿ ಖಾಲಿ ಇರ್ತಕ್ಕಂತಹ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿ ಕರೆದಿರ್ತಾರೆ. ಹಂಗೆ ಸೌತ್ ಝೋನ್ದವ್ರಿಗೆ ಕರೆದಿರ್ತಾರೆ. ಸೌತ್ ಝೋನ್ದವ್ರಿಗೆ ಅಂದ್ರೆ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದು ನೀವು ಅಪ್ಲಿಕೇಶನ್ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕುವುದು ಮತ್ತು ಕ್ಯಾಟಗರೈಸ್ ಪೋಸ್ಟ್ ಎಷ್ಟು ಇದಾವೆ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ. ಅದಕ್ಕಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡುತ್ತೆ ಬರ್ರಿ ಸ್ನೇಹಿತರೆ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮತ್ತು ಸ್ನೇಹಿತರೆ, ಇದು ಅಪ್ರೆಂಟಿಸ್ಶಿಪ್ ಹುದ್ದೆಗಳಾಗಿರ್ತವೆ. ಮತ್ತು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ, ಕೇವಲ ಟೆಂಪ್ರರಿ ಅಂದರೆ ನಿಮಗೆ ಇಷ್ಟು ಅವಧಿ ಅಂತ ಇರ್ತೈತಿ. ಅಷ್ಟು ಅವಧಿ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಆ ಟ್ರೈನಿಂಗ್ ಅವಧಿ ಮುಗಿದ ಮೇಲೆ ನಿಮ್ಮದು ಕೆಲಸದಿಂದ ಅವ್ರು ತೆಗೆದು ಹಾಕ್ಬೋದು. ಸ್ನೇಹಿತರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಯಾವ ರೀತಿ ಟ್ರೇಡ್ ಕರೆದಿರ್ತಾರೆ ಅಂತ ನೋಡ್ಬೋದು. ಒಂದೇದು ನೋಡ್ತಾ ಹೋಗೋದಾದರೆ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಕೋಪ್ನಲ್ಲಿ ಟೋಟಲ್ ಆಗಿ 5 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೆ ನೋಡ್ಬೋದು ಮೆಟ್ರಿಕುಲೇಷನ್ ಆ್ಯಂಡ್ ITI ಸರ್ಟಿಫಿಕೇಟ್ ಅಪ್ಲಿಕೇಟೆಡ್ ಟು NCVT ಅಂದರೆ 10ನೇ ತರಗತಿ ಪಾಸಾಗಿರಬೇಕು. ಅದ್ರ ಜೊತೆಗೆ ITI ಸರ್ಟಿಫಿಕೇಟ್ ವಿತ್ NCVT ಮತ್ತು SCVT ಸರ್ಟಿಫಿಕೇಟ್ ಹೊಂದಿದ್ರಂದ್ರೆ ಈ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ನಿಮ್ಗೆ ಇಲ್ಲಿ ನೋಡ್ಬೋದು ಡ್ಯೂರೇಷನ್ ಅಂದ್ರೆ ಇದು ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. 12 ಮಂತ್ ಅಂದ್ರೆ 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. 1 ವರ್ಷ ಆದಮೇಲೆ ನಿಮ್ಮನ್ನ ಕೆಲಸದಿಂದ ಅವ್ರು ತೆಗೆದು ಹಾಕ್ಬೋದು. ಯಾವುದೇ ರೀತಿಯಾಗಿ ಹುದ್ದೆಗಳು ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಮಿನಿಮಮ್ ನಿಮ್ಗೆ 15 ವರ್ಷ ಇರಬೇಕು. ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ 25 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು SC/ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBCದವ್ರಿಗೆ 3 ವರ್ಷ ಇರ್ತೈತಿ. ಮತ್ತು ಎಕ್ಸ್ ಸರ್ವಿಸ್ ಬಂದವ್ರಿಗೆ 10 ವರ್ಷ, ಮತ್ತು PWDದವ್ರಿಗೆ 10 ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಪೋಸ್ಟಿಂಗ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಎನಿವೇರ್ ಇನ್ ತಮಿಳುನಾಡು, ಕೇರಳ ಆ್ಯಂಡ್ ಕರ್ನಾಟಕ ಅಂಡರ್ ದ ಜೂರಿಸ್ಡಿಕ್ಷನ್ ಆಫ್ IRCTC ಸೌತ್ ಝೋನ್ ಅಂದರೆ ಸೌತ್ ಝೋನ್ದಲ್ಲಿ ಎಲ್ಲಿ ಬೇಕಾದ್ರೆ ನಮಗೆ ಪೋಸ್ಟಿಂಗ್ ಕೊಡ್ಬೋದು. ಮತ್ತು 2ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಟೋಟಲಿಗೆ 10 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಕಾಮರ್ಸ್, CA, ಇಂಟರ್ ಸಪ್ಲೈ ಚೈನ್ ಅಥವಾ ಸಿಮಿಲರ್ಲಿ ಯಾವ್ದಾರು ಒಂದಾಗಿತ್ತಂದ್ರೂ ಇದಕ್ಕೆ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೂ ಕೂಡ 1 ಇಯರ್ ನಿಮಗೆ ಡ್ಯೂರೇಷನ್ ಟೈಮಿಂಗ್ ಇರ್ತೈತಿ, ಟ್ರೈನಿಂಗ್ ಅವಧಿ ಸ್ನೇಹಿತರೆ. ಮತ್ತು ಎಲ್ಲದಕ್ಕೂ ಕೂಡ ಏಜ್ ಲಿಮಿಟ್ ಅಷ್ಟೇ ಇದಿರ್ತೈತಿ. ಮಿನಿಮಮ್ ನಿಮಗೆ 15 ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 25 ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಿಲಿಕೆ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು 3ನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ HR ಎಕ್ಸಿಕ್ಯೂಟಿವ್ ಪೇರೋಲ್ ಮತ್ತು ಎಂಪ್ಲಾಯ್ ಡಾಟಾ ಮ್ಯಾನೇಜ್ಮೆಂಟ್ನಲ್ಲಿ 2 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೆ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರಬೇಕು. ಇದಕ್ಕೂ ಕೂಡ 12 ಮಂತ್ ಅಂದರೆ 1 ಇಯರ್ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಮತ್ತು ಎಕ್ಸಿಕ್ಯೂಟಿವ್ HRನಲ್ಲಿ ಟೋಟಲಾಗಿ 1 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೂ ಕೂಡ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರಬೇಕು. ಇದಕ್ಕೂ ಕೂಡ 1 ಇಯರ್ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಈ ಒಂದೊಂದು ಇಯರ್ ಆದಮೇಲೆ ನಿಮಗೆ ಕೆಲಸದಿಂದ ತೆಗೆದು ಹಾಕ್ಬೋದು ಅವರ. ಮತ್ತು CSR ಎಕ್ಸಿಕ್ಯೂಟಿವ್ನಲ್ಲಿ 1 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೂ ಕೂಡ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರಬೇಕು. ಇದಕ್ಕೆ ನೋಡ್ಬೋದು ಇಲ್ಲಿ 6 ಮಂತ್ ಅಂದರೆ ನಿಮ್ಗೆ 6 ತಿಂಗಳು ಮಾತ್ರ ಇದಕ್ಕೆ ಟ್ರೈನಿಂಗ್ ಅವಧಿ ಇರ್ತೈತಿ. ಇಲ್ಲಿ ನೋಡ್ಬೋದು ಮಾರ್ಕೆಟಿಂಗ್ ಅಸೋಸಿಯೇಟ್ ಆ್ಯಂಡ್ ಟ್ರೈನಿಂಗ್ನಲ್ಲಿ 4 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೆ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರಬೇಕು. ಇದಕ್ಕೂ ಕೂಡ ನಿಮ್ಗೆ 6 ತಿಂಗಳು ಮಾತ್ರ ನಿಮ್ಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಅದೇ ರೀತಿಯಾಗಿ 7ನೇ ಪೋಸ್ಟ್ ನೋಡ್ಬೋದು ಸ್ನೇಹಿತರೆ IT ಸಪೋರ್ಟ್ ಎಕ್ಸಿಕ್ಯೂಟಿವ್ನಲ್ಲಿ 2 ಪೋಸ್ಟ್ ಕರೆದಿರ್ತಾರೆ. ಇದಕ್ಕೆ ಎನಿ ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆರ್ಟ್ಸ್ ಆಯ್ತು, ಕಾಮರ್ಸ್ ಆಯ್ತು, ಸೈನ್ಸ್ ಆಯ್ತು, ಈ 3 ಕೂಡ ಇದಕ್ಕೆ IT ಸಪೋರ್ಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಟ್ರೈನಿಂಗ್ ಅವಧಿ ನೋಡೋದಾದರೆ ಇದಕ್ಕೂ ಕೂಡ 1 ಇಯರ್ ಅಂದರೆ 12 ಮಂತ್ ನಿಮ್ಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಪ್ಲೈ ಮಾಡೋದಾದರೆ ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದನ್ನು ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಇದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಐತೆ ಅಂತಾರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ಈ PDF ಬೇಕಾದರೆ ಇದನ್ನು PDF ಇದನ್ನು ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೋಡ್ಕೋಬೋದು. ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು selection will be based on the merit list prepared on the basics of percentage of marks obtained in the matriculation examination. ಅಂದರೆ ನೀವು 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಒಂದಿಷ್ಟು ಮಂದಿ ನಂದು ಸ್ಕೋರ್ ಕಡಿಮೆ ಐತಿ ಅಂತ ಆಗೋದಿಲ್ಲ ಅಂತ ಬಿಡ್ತಾರೋ. ನೀವು 60+ ಇದ್ದವ್ರು ಎಲ್ಲರೂ ಹಾಕೋರಿ. 60, 70, 80, 90 ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಯಾರಿಗೂ ಕೂಡ ಇದನ್ನು ಮಿಸ್ ಮಾಡಿಬಿಡ್ರಿ. ಇದರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಐತಿ ಅಂತಾರಟ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇಲ್ಲಿ ನೋಡ್ಬೋದು 24/3/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ
7/4/2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟೊಳಗೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನೇನು ಭಾಳ ದಿನ ಉಳಿದಿಲ್ಲದ, ಆದಷ್ಟು ಸ್ವಲ್ಪ ಜಲ್ದಿ ಹಾಕೋರಿ. ಯಾರು ಇದರಲ್ಲಿ ಕೆಲಸ ಮಾಡ್ಬೇಕು ಅಂದ್ಕೊಂಡು ಇಂಟ್ರೆಸ್ಟ್ ಯಾರಿಗೆ ಐತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಈ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ ಸ್ನೇಹಿತರೆ, ಇದಕ್ಕೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಕ್ಲಾಸ್ 5ರಿಂದ 9ನೇ ತರಗತಿ ಇದ್ದವ್ರಿಗೆ ನಿಮ್ಗೆ 5,000 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಅದೇ ರೀತಿ ಸ್ಕೂಲ್ ಪಾಸ್ಔಟ್ 10ನೇ ತರಗತಿ ಇದ್ದ ಅದ್ರ ಮೇಲೆ ಹಾಕಿದವ್ರಿಗೆ ನಿಮ್ಗೆ 6,000 ರೂಪಾಯಿ ಇರ್ತೈತಿ. ಮತ್ತು 12ನೇ ತರಗತಿ ಅವ್ರಿಗೆ 7,000 ರೂಪಾಯಿ ಇರ್ತೈತಿ. ಮತ್ತು ಅದೇ ರೀತಿಯಾಗಿ ಸ್ಟೇಟ್ ಸರ್ಟಿಫಿಕೇಟ್ ಹೋಲ್ಡರ್ದವ್ರಿಗೆ ಅವರಿಗೆ ಇಲ್ಲಿ ನೋಡ್ಬೋದು ಅವ್ರಿಗೆ 7,700 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಟೆಕ್ನಿಷಿಯನ್ಸ್ ಮತ್ತು ಅದ್ರ ಜೊತೆಗೆ ಡಿಪ್ಲೊಮಾ ಯಾರು ಕಂಪ್ಲೀಟ್ ಮಾಡಿ ಹಾಕಿರ್ತಿರಲ್ಲ ಅವ್ರಿಗೆ 7,000 ರೂಪಾಯಿ ಇರ್ತೈತಿ. ಮತ್ತು ಗ್ರ್ಯಾಜುಯೇಟ್ದವ್ರಿಗೆ 8,000 ರೂಪಾಯಿ ಇರ್ತೈತಿ. ಅದೇ ರೀತಿ ಗ್ರ್ಯಾಜುಯೇಟ್ ಅವ್ರಿಗೆ 9,000 ರೂಪಾಯಿ ಈ ರೀತಿಯಾಗಿ ಸ್ಯಾಲ್ರಿ ಇರ್ತಾವೆ ಸ್ನೇಹಿತರೆ.